ನಮ್ಮ ಬ್ಯಾಂಕ್ ಖಾತೆಗಳಲ್ಲಿರುವ ಹಣ ಸಂಪೂರ್ಣವಾಗಿ ಸೇಫ್ ಅಂತ ನಾವೆಲ್ಲರೂ ಅಂದ್ಕೊಂಡಿರ್ತೀವಿ ಅಲ್ವಾ? ಆದ್ರೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಪ್ರತಿದಿನ ನಾವೇ ಮಾಡುವ ಕೆಲವು ಸಾಮಾನ್ಯ ತಪ್ಪುಗಳಿಂದಾಗಿ ಆ ಭದ್ರತೆ ಕೇವಲ ಒಂದು ಭ್ರಮೆಯಾಗಿ ಉಳಿದ್ಬಿಡುತ್ತೆ. ಯಾವುದೇ ಅರಿವಿಲ್ಲದೆ ನಮ್ಮ ಹಣಕಾಸಿನ ಬಾಗಿಲುಗಳನ್ನ ವಂಚಕರಿಗೆ ಮತ್ತು ಗುಪ್ತ ಶುಲ್ಕಗಳಿಗೆ ನಾವೇ ತೆರೆದಿಡ್ತಿದ್ದೇವೆ. ಇಂದಿನ ಈ ವಿಶ್ಲೇಷಣೆಯಲ್ಲಿ ನೇರವಾಗಿ ಹಣದ ನಷ್ಟ, ವಂಚನೆ ಮತ್ತು ಖಾತೆಯ ಸಮಸ್ಯೆಗಳಿಗೆ ಕಾರಣವಾಗುವ ಆ 10 ಅತ್ಯಂತ ಅಪಾಯಕಾರಿ ಬ್ಯಾಂಕಿಂಗ್ ತಪ್ಪುಗಳನ್ನ ನಿಕಟವಾಗಿ ಗಮನಿಸೋಣ. ಬರೀ ಒಂದು ಆನ್ಲೈನ್ ಬ್ಯಾಂಕಿಂಗ್ ಪಾಸ್ವರ್ಡ್ ಇದ್ದ ತಕ್ಷಣ ಎಲ್ಲವೂ ಸುಭದ್ರವಾಗಿದೆ ಅಂತ ನಂಬಿರ್ಬೋದು. ಆದ್ರೆ ಈ 10 ಅಪಾಯಕಾರಿ ತಪ್ಪುಗಳಿಂದ ನಿಜವಾಗಿಯೂ ಭದ್ರತೆ ಇದೆಯಾ? ಈ ಪ್ರಶ್ನೆ ಆ ಭದ್ರತೆಯ ಭ್ರಮೆಯನ್ನೇ ಸವಾಲು ಮಾಡುತ್ತೆ. ಇಂದಿನ ನಮ್ಮ ವಿಶ್ಲೇಷಣೆ ಒಂದು ಸಂಪೂರ್ಣ ಭದ್ರತಾ ಆಡಿಟ್ ಆಗಿ ಕೆಲಸ ಮಾಡುತ್ತೆ. ಹಣದ ನಷ್ಟವನ್ನು ತಡೆಯಲು ಪ್ರತಿಯೊಬ್ಬರಿಗೂ ಈ ಆಡಿಟ್ ಖಂಡಿತ ಬೇಕು. ಯಾಕಂದ್ರೆ ಒಂದು ಸಣ್ಣ ನಿರ್ಲಕ್ಷ್ಯ ಕೂಡ ಬಹಳ ದೊಡ್ಡ ಆರ್ಥಿಕ ಹೊಡೆತಕ್ಕೆ ಕಾರಣವಾಗಬಹುದು. ಈ ವಿಶ್ಲೇಷಣೆಯ ಚೌಕಟ್ಟು ಹೀಗಿದೆ. ಮೊದಲನೆಯದಾಗಿ ಮೂಲಭೂತ ಲೋಪಗಳು, ಆಮೇಲೆ ದೈನಂದಿನ ದೋಷಗಳು, ಮೂರನೆಯದಾಗಿ ಗುಪ್ತ ಬೆದರಿಕೆಗಳು ಮತ್ತು ಕೊನೆಯದಾಗಿ ಒಂದು ಪಕ್ಕಾ ಭದ್ರತಾ ಪರಿಶೀಲನಾ ಪಟ್ಟಿ. ಬನ್ನಿ, ಮೊದಲನೇ ವಿಭಾಗ ಮೂಲಭೂತ ಲೋಪಗಳು. ಇಲ್ಲಿ ನೋಡಿ, ನಾವೆಲ್ಲರೂ ಹೊಸ ಫೋನ್ ನಂಬರ್ ತಗೋತೀವಿ, ಆದ್ರೆ ಅದನ್ನ ಬ್ಯಾಂಕ್ನಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಮರ್ತುಬಿಡ್ತೀವಿ. ಬ್ಯಾಂಕ್ ಖಾತೆಗೆ ಇನ್ನೂ ಆ ಹಳೆ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ವಹಿವಾಟಿನ OTP ಆಗ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಅಲರ್ಟ್ಗಳಾಗ್ಲಿ ನಮ್ಗೆ ತಲುಪೋದೇ ಇಲ್ಲ. ಇದರ ಅರ್ಥ ಏನ್ ಗೊತ್ತಾ? ಖಾತೆಯಲ್ಲಿ ವಂಚನೆ ನಡೆದ್ರೂ ಅದು ಯಾರಿಗೂ ತಿಳಿಯೋದೇ ಇಲ್ಲ. ನೆನಪಿರ್ಲಿ, ಹಳೆ ಮೊಬೈಲ್ ಸಂಖ್ಯೆ ಅಂದ್ರೆ ಹಳೆ ಭದ್ರತೆ. ಹಾಗಾಗಿ ತಕ್ಷಣವೇ ನೆಟ್ ಬ್ಯಾಂಕಿಂಗ್ ಮೂಲಕ ಅಥವಾ ಬ್ಯಾಂಕ್ ಬ್ರಾಂಚ್ಗೆ ಹೋಗಿ ನಂಬರ್ ಅಪ್ಡೇಟ್ ಮಾಡೋದು ಅತ್ಯಂತ ಪ್ರಮುಖ ಹೆಜ್ಜೆ. ಇನ್ನು ನಾಮಿನಿ ವಿಚಾರ. ಖಾತೆಗೆ ನಾಮಿನಿ ಸೇರಿಸದೇ ಇರೋದು ಕೇವಲ ತಾಂತ್ರಿಕ ತಪ್ಪಲ್ಲ, ಅದು ನಮ್ಮ ಕುಟುಂಬದ ಭವಿಷ್ಯದ ಮೇಲಿನ ದೊಡ್ಡ ನಿರ್ಲಕ್ಷ್ಯ. ಸಾವಿರಾರು ಜನರು ಈ ಒಂದು ಸಣ್ಣ ಸರಳ ಪ್ರಕ್ರಿಯೆಯನ್ನ ಮುಂದೂಡುತ್ತಲೇ ಇರ್ತಾರೆ. ಏನಾದರೂ ತುರ್ತು ಪರಿಸ್ಥಿತಿ ಅಥವಾ ಅಹಿತಕರ ಘಟನೆ ಸಂಭವಿಸಿದಾಗ ನಾಮಿನಿ ಇಲ್ದೇ ಇದ್ರೆ ಕುಟುಂಬದ ಸದಸ್ಯರು ಆ ಹಣ ಕ್ಲೇಮ್ ಮಾಡೋಕೆ ತಿಂಗಳುಗಟ್ಲೆ ಕಾಯ್ಬೇಕು. ಜೊತೆಗೆ ವಿಪರೀತ ಕಾನೂನು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಇದು ಪ್ರತಿಯೊಬ್ಬರೂ ತಕ್ಷಣವೇ ಗಮನ ಹರಿಸಬೇಕಾದ ಒಂದು ಗಂಭೀರವಾದ ಮೂಲಭೂತ ಅಂಶ. ಈಗ ಎರಡನೇ ವಿಭಾಗ, ದೈನಂದಿನ ದೋಷಗಳು. ಕೇವಲ 10-20 ರೂಪಾಯಿ ಉಳಿಸೋ ಸಲುವಾಗಿ SMS ಅಲರ್ಟ್ಸ್ಗಳನ್ನ ಆಫ್ ಮಾಡೋದು ನಮ್ಮ ಖಾತೆಯ ಭದ್ರತೆಯಲ್ಲಿ ಒಂದು ಬೃಹತ್ ಕುರುಡು ಬಿಂದು ಅಂದ್ರೆ ಬ್ಲೈಂಡ್ ಸ್ಪಾಟ್ ಅನ್ನ ಸೃಷ್ಟಿ ಮಾಡುತ್ತೆ. ಕೆಲವು ಬ್ಯಾಂಕ್ಗಳು SMS ಅಲರ್ಟ್ಸ್ಗಳಿಗೆ ಅತ್ಯಲ್ಪ ಶುಲ್ಕ ವಿಧಿಸುತ್ತವೆ, ನಿಜ. ಆ ಸಣ್ಣ ಮೊತ್ತ ಉಳಿಸಲು ಹೋಗಿ SMS ಮತ್ತು ಇಮೇಲ್ ಅಲರ್ಟ್ ಆಫ್ ಮಾಡಿದ್ರೆ ಖಾತೆಯಿಂದ ಅನಧಿಕೃತವಾಗಿ ಹಣ ಕಟ್ಟಾದಾಗ ತಕ್ಷಣವೇ ಗೊತ್ತಾಗೋದೇ ಇಲ್ಲ. ಕಳ್ಳತನವನ್ನ ಸ್ಪಾಟ್ನಲ್ಲೇ ಹಿಡಿಯಲು ಈ ಅಲರ್ಟ್ಸ್ ಯಾವಾಗ್ಲೂ ಆನ್ ಇರಲೇಬೇಕು. ನಾವು ಬ್ಯಾಂಕಿನಿಂದ ಕರೆ ಮಾಡ್ತಿದ್ದೀವಿ, ದಯವಿಟ್ಟು OTP ಹೇಳಿ. ಈ ಒಂದು ವಾಕ್ಯ ಎಷ್ಟೋ ಜನರ ನಿದ್ದೆಗೆಡಿಸಿದೆ. ವಂಚಕರು ಬಹಳ ನಯವಾಗಿ, ಅಕ್ಷರಶಃ ಬ್ಯಾಂಕ್ ಸಿಬ್ಬಂದಿ ಥರಾನೇ ಮಾತಾಡ್ತಾರೆ. ಆದ್ರೆ ಇಲ್ಲಿ ನೆನ್ಪಿಡ್ಬೇಕಾದ ಕಠಿಣ ಸತ್ಯ ಒಂದೇ: ಬ್ಯಾಂಕ್ ಸಿಬ್ಬಂದಿ ಎಂದಿಗೂ OTP ಕೇಳೋದಿಲ್ಲ. OTP ಶೇರ್ ಮಾಡ್ತಿದ್ದೀವಿ ಅಂದ್ರೆ ನಮ್ಮ ಬ್ಯಾಂಕ್ ಖಾತೆಯಲ್ಲಿರೋ ಹಣಕ್ಕೆ ಗುಡ್ ಬೈ ಹೇಳ್ತಿದ್ದೀವಿ ಅಂತಲೇ ಅರ್ಥ. ವಂಚಕರು ಎಷ್ಟೇ ಎಮರ್ಜೆನ್ಸಿ ಅಂತ ಹೇಳಿದ್ರೂ ಸರಿ, OTP ಅಥವಾ ಪಿನ್ ಮಾತ್ರ ಯಾರಿಗೂ ಕೊಡಬಾರ್ದು. ನೆನಪಿಡೋಕೆ ಸುಲಭ ಆಗ್ಲಿ ಉಂಟಾ? 1234 0000 ಅಥವಾ ಹುಟ್ಟಿದ ದಿನಾಂಕವನ್ನ ATM ಪಿನ್ ಆಗಿ ಇಡೋದು ವಂಚಕರಿಗೆ ಕೆಂಪು ರತ್ನಗಂಬಳಿ ಹಾಸಿ ಸ್ವಾಗತ ಮಾಡಿದ ಹಾಗೆ. ಕಳ್ಳರು ಮೊದಲು ಟ್ರೈ ಮಾಡೋದೇ ಇಂತಹ ಈಸಿ ಪಿನ್ಗಳನ್ನ. ಯಾರಿಗೂ ಊಹಿಸಲು ಸಾಧ್ಯವಾಗದ ಪ್ರಬಲವಾದ ಪಿನ್ ರಚಿಸೋದು ಮತ್ತು ಪ್ರತಿ 3 ತಿಂಗಳಿಗೊಮ್ಮೆ ಅದನ್ನ ಕಟ್ಟುನಿಟ್ಟಾಗಿ ಬದಲಾಯಿಸುವ ಅಭ್ಯಾಸ ಇಟ್ಕೊಳ್ಳೋದು ಭದ್ರತೆಯ ದೃಷ್ಟಿಯಿಂದ ಅತಿ ಮುಖ್ಯ. ಬನ್ನಿ, ಈಗ ಮೂರನೇ ವಿಭಾಗ, ಗುಪ್ತ ಬೆದರಿಕೆಗಳು, ಸೈಲೆಂಟ್ ಥ್ರೆಟ್ಸ್. ದೀರ್ಘಕಾಲ ಬಳಸದೇ ಇರೋ ಖಾತೆಗಳು ಕನಿಷ್ಠ ಬ್ಯಾಲೆನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಮತ್ತು ವಾರ್ಷಿಕ ನಿರ್ವಹಣಾ ಶುಲ್ಕದ ಮೂಲಕ ಸುಮ್ಮನೆ ದಂಡ ಆಕರ್ಷಿಸ್ತವೆ. ಇಂತಹ ಬಳಸದ ಅಕೌಂಟ್ಗಳನ್ನ ಕ್ಲೋಸ್ ಮಾಡೋದೇ ಬೆಸ್ಟ್. ಹಾಗೆ ಯಾವುದೋ ಆಪ್ಗೆ ಕೊಟ್ಟ ಉಚಿತ ಟ್ರಯಲ್ ಸಬ್ಸ್ಕ್ರಿಪ್ಷನ್ಗಳು 1 ತಿಂಗಳ ನಂತರ ಆಟೋ ಡೆಬಿಟ್ ಆಗಿ ಬದಲಾಗಿ ನಮ್ಗೆ ಗೊತ್ತಿಲ್ಲದ ಹಾಗೆ ನಿರಂತರವಾಗಿ ಹಣ ಕಟ್ಟಾಗ್ತಿರ್ಬೋದು. ಇದನ್ನ ಚೆಕ್ ಮಾಡಿ ಕ್ಯಾನ್ಸಲ್ ಮಾಡ್ಬೇಕು. ಕೊನೆಯದಾಗಿ ಬ್ಯಾಂಕ್ ಸ್ಟೇಟ್ಮೆಂಟನ್ನ ತಿಂಗಳುಗಟ್ಲೆ ನೋಡ್ದೇ ಇದ್ರೆ ಸಣ್ಣ ಪುಟ್ಟ ಅನಧಿಕೃತ ಚಾರ್ಜ್ಗಳು ಮತ್ತು ವಂಚನೆಗಳು ಪತ್ತೆಯಾಗದೆ ಹಾಗೆ ಉಳಿದುಬಿಡ್ತವೆ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ವರದಿಯಾಗುತ್ತಿರುವ ಗುಪ್ತ ಬೆದರಿಕೆಯಂದ್ರೆ ಈ ನಕಲಿ KYC ಲಿಂಕ್ಗಳು. ನಿಮ್ಮ KYC ಮುಗಿದಿದೆ, ತಕ್ಷಣ ಅಪ್ಡೇಟ್ ಮಾಡಿ ಅಂತ ಭಯ ಹುಟ್ಟಿಸೋ ಮೆಸೇಜ್ಗಳು ಬರ್ತವೆ. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ಅದು ನೇರವಾಗಿ ನಮ್ಮ ಡೇಟಾ ಕಳ್ಳತನಕ್ಕೆ ಮತ್ತು ಸಂಪೂರ್ಣ ಆರ್ಥಿಕ ವಂಚನೆಗೆ ದಾರಿ ಮಾಡಿಕೊಡುತ್ತೆ.
ಕೆವೈಸಿ ಅಪ್ಡೇಟ್ ಮಾಡೋಕೆ ಯಾವಾಗ್ಲೂ ಬ್ಯಾಂಕಿನ ಅಧಿಕೃತ ಆಪ್ ಬಳಸಬೇಕು ಅಥವಾ ನೇರವಾಗಿ ಬ್ಯಾಂಕ್ ಬ್ರಾಂಚ್ಗೆ ಹೋಗ್ಬೇಕು. ವಾಟ್ಸ್ಆಪ್, ಎಸ್ಎಂಎಸ್ ಅಲ್ಲಿ ಬರೋ ಅನಾಮಧೇಯ ಲಿಂಕ್ಗಳನ್ನ ಎಂದಿಗೂ ನಂಬಬಾರ್ದು. ಇನ್ನು ಕೊನೆಯದಾಗಿ 4ನೇ ವಿಭಾಗ, ಭದ್ರತಾ ಪರಿಶೀಲನಾ ಪಟ್ಟಿ, ಅಂದರೆ ನಮ್ಮ ಸೆಕ್ಯೂರಿಟಿ ಆಡಿಟ್ ಚೆಕ್ಲಿಸ್ಟ್. ಇಲ್ಲಿ ಮುಖ್ಯವಾದ ವಿಚಾರ ಏನಂದ್ರೆ, ಯಾವುದೋ ಎಮರ್ಜೆನ್ಸಿ ಬರೋವರೆಗೂ ಕಾಯೋ ಬದಲು ಇಂದೇ ಈ ಹೆಜ್ಜೆಗಳನ್ನ ಫಾಲೋ ಮಾಡೋದು. ಮೊಬೈಲ್ ನಂಬರ್ ಅಪ್ಡೇಟ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ, ಖಾತೆಗೆ ನಾಮಿನಿ ಸೇರ್ಸೋದು, ಎಟಿಎಂ ಪಿನ್ ರೆಗ್ಯುಲರ್ ಆಗಿ ಬದಲಾಯಿಸೋದು ಮತ್ತು ಕೆವೈಸಿಗಾಗಿ ಕೇವಲ ಅಧಿಕೃತ ಮೂಲಗಳನ್ನ ಮಾತ್ರ ಬಳಸೋದು ಮರಿಬೇಡಿ. ಜೊತೆಗೆ ಅಕೌಂಟಿಂದ ಸುಮ್ಮನೆ ಕಟ್ಟಾಗ್ತಿರೋ ಆಟೋ ಮ್ಯಾಂಡೇಟ್ಗಳನ್ನ ಕ್ಯಾನ್ಸಲ್ ಮಾಡೋದು ಮತ್ತು ಪ್ರತಿ ತಿಂಗಳು ಸ್ಟೇಟ್ಮೆಂಟ್ ಚೆಕ್ ಮಾಡೋದನ್ನ ಕಡ್ಡಾಯ ಮಾಡ್ಕೊಳ್ಬೇಕು. ಮೂಲಭೂತವಾಗಿ ಈ ಇಡೀ ವಿಶ್ಲೇಷಣೆಯ ತಿರುಳು ಈ ಒಂದೇ ಮಾತಿನಲ್ಲಿದೆ: ಯಾವುದೇ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡೋದು ಬಹಳ ಸುಲಭ, ಆದರೆ ಆ ಖಾತೆಯಲ್ಲಿರೋ ಹಣವನ್ನ ಸುರಕ್ಷಿತವಾಗಿ ಕಾಪಾಡಿಕೊಳ್ಳೋದು ನಿರಂತರ ಜವಾಬ್ದಾರಿ. ನಾವು ಮಾಡೋ ಇಂಥ ಸಣ್ಣಪುಟ್ಟ ನಿರ್ಲಕ್ಷ್ಯಗಳನ್ನ ಸರಿಪಡಿಸಿಕೊಳ್ಳೋ ಮೂಲಕ ಆರ್ಥಿಕ ಭವಿಷ್ಯವನ್ನ ಅತ್ಯಂತ ಸ್ಮಾರ್ಟ್ ಆಗಿ ಮತ್ತು ಸುಭದ್ರವಾಗಿ ಕಾಪಾಡಿಕೊಳ್ಳಬಹುದು. ಬ್ಯಾಂಕ್ ಖಾತೆಯಲ್ಲಿರೋ ಹಣ ಶಾಶ್ವತವಾಗಿ ಸೇಫ್ ಆಗಿದೆ ಅಂತ ಸುಮ್ಮನೆ ಕೂರೋ ಬದಲು ಸ್ವಲ್ಪ ಆಕ್ಟಿವ್ ಆಗೋಣ. ಇವತ್ತು ನಮ್ಮೆಲ್ಲರ ಖಾತೆಗೆ ಸರಿಯಾದ ನಾಮಿನಿ ಸೇರ್ಪಡೆ ಆಗಿದೆಯಾ ಅಂತ ಚೆಕ್ ಮಾಡಿದೀವಾ? ಈ ಒಂದು